ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ನೆನಪು ಸುಂದರವಾಗಿರಲು ಇಂದಿನ ಕೆಲಸ ಸಮರ್ಪಕವಾಗಿರಬೇಕು. ನಾವು ಜೀವನದಲ್ಲಿ ಎಷ್ಟು ಜನರನ್ನು ಗೆದ್ದಿದ್ದೇವೆ ಎಂಬುದು ಮುಖ್ಯವಲ್ಲ, ಎಷ್ಟು ಪ್ರಾಮಾಣಿಕವಾಗಿ ಗೆದ್ದಿದ್ದೇವೆ ಎನ್ನುವುದು ಮುಖ್ಯ ಆಗುತ್ತದೆ. ಗೆಲುವು ಒಂದೇ ಜೀವನದ ಮಹತ್ವಾಕಾಂಕ್ಷೆಯಾದರೆ ನಮಗೂ ಮನುಷ್ಯರನ್ನ ಪ್ರಾಣಿಗಳಂತೆ ಹಿಂಸಿಸಿ ಕೊಲ್ಲುತ್ತಿದ್ದ ಹಿಟ್ಲರ್ಗೂ ವ್ಯತ್ಯಾಸವೇನೂ ಇರುವುದಿಲ್ಲ. ಸೋಲು ಎಂಬುದು ಶಾಶ್ವತವಲ್ಲ, ಬೀಳೋದು ಸೋಲಲ್ಲ. ಬಿದ್ದ ಮೇಲೆ ಎದ್ದೇಳದೆ ಹಾಗೆ ಕೆಳಗೆ ಬಿದ್ದಿರೋದೇ ನಿಜವಾದ ಸೋಲು. ಸೋತ ನಂತರ ಹೊಸ ಅಧ್ಯಾಯ ಶುರು ಮಾಡಲು ಯಾವ ಮುಹೂರ್ತವೂ ಬೇಕಿಲ್ಲ, ನೆನಪುಗಳು ಕೂಡ ಬೇಕಿಲ್ಲ. ಸೋಲೇ ಗೆಲುವಿನ ಸೋಪಾನ ಅನ್ನೋದನ್ನ ಮರಿಬೇಡಿ ಸ್ನೇಹಿತರೆ. ಇಂದು ನಾವು ಎದುರಿಸುತ್ತಿರುವ ಸಮಸ್ಯೆ ಭವಿಷ್ಯದಲ್ಲಿ ನಮ್ಮ ಬಲವಾಗಿ ಬದಲಾಗಲಿದೆ. ಆದ್ದರಿಂದ ಪ್ರತಿ ಹೋರಾಟವನ್ನು ಪಾಠ ಎಂದು ಭಾವಿಸಿದರೆ ಮುಂದೆ ತೊಂದರೆ ಬಂದಾಗ ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿಯೇ ಹುಟ್ಟಿಕೊಳ್ಳುತ್ತದೆ. ಯಾರನ್ನು ಹಗುರವಾಗಿ ಪರಿಗಣಿಸಬೇಡಿ. ಒಂದು ದಿನ ನಿಮ್ಮ ಅರಿವಿಗೆ ಬರಬಹುದು, ನಾನು ಕಲ್ಲುಗಳನ್ನು ಹೆಕ್ಕುವ ಭರದಲ್ಲಿ ಅಮೂಲ್ಯವಾದ ವಜ್ರವನ್ನೇ ಕಳೆದುಕೊಂಡೆನಲ್ಲ ಎಂದು. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಾದವರನ್ನ ಹೃದಯಕ್ಕೆ ಹತ್ತಿರವಾಗಿಸಿಕೊಳ್ಳಿ. ಎಷ್ಟು ಬ್ಯುಸಿಯಾಗಿದ್ದರೂ ಅವರಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಬಲ್ಲ ಎನ್ನುವುದರ ಮೇಲೆ ಆತನ ಯಶಸ್ಸು ಅಡಗಿರುವುದಿಲ್ಲ, ಬದಲಾಗಿ ಅವನು ನೆಲ ಕಚ್ಚಿದ ಮೇಲೆ ಎಷ್ಟು ಬೇಗ ಚಿಮ್ಮುತ್ತಾನೆ ಎನ್ನುವುದರ ಮೇಲೆ ಅವಲಂಬಿಸಿರುತ್ತದೆ. ಸೋತ್ರೆ ದುಃಖಿಸಬೇಡಿ, ನೆಲದಿಂದ ಮತ್ತೆ ಬೌನ್ಸ್ ಆಗಿ. ಬದಲಾವಣೆ ಅತ್ಯಗತ್ಯ ಸ್ನೇಹಿತರೆ, ಅದನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಇಂತಹ ಬದಲಾವಣೆ ಸಂದರ್ಭದಲ್ಲಿ ಅನುಭವಿಸುವ ನೋವು ನಿಮ್ಮದಾಗಿರುತ್ತದೆ. ನೋವಿನಲ್ಲಿ ನರಳಬೇಕೋ ಅಥವಾ ನಲಿವಿನಲ್ಲಿ ಅರಳಬೇಕೋ ಆಯ್ಕೆಯನ್ನ ನೀವೇ ಮಾಡಿ, ನೀವೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಪ್ರತಿಯೊಂದು ದೊಡ್ಡ ಕೆಲಸನೂ ಅದ್ದೂರಿಂದ ಆಗಬೇಕು ಅಂತ ಏನೂ ಇಲ್ಲ, ಮತ್ತೆ ಅದು ಸಾಧ್ಯನೂ ಇಲ್ಲ. ಆದರೆ ನಮ್ಮ ಕೆಲಸದ ಆರಂಭ ಮಾತ್ರ ಪ್ರಾಮಾಣಿಕವಾಗಿರಬೇಕು. ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಾವು ಯಾರಿಗೂ ಎದುರುವಂಥ ಅವಶ್ಯಕತೆನೇ ಇಲ್ಲ, ಅಲ್ವಾ ಸ್ನೇಹಿತರೆ? ನಿಮ್ಮನ್ನು ನೋಡಿ ಆಡ್ಕೊಂಡು ನಗುವಂಥವ್ರಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕು ಅಂದರೆ ಈ ಎರಡು ಕೆಲಸನ ನೀವು ತಪ್ಪದೆ ಮಾಡಲೇಬೇಕು. ಮೊದಲು ನೀವು ನಿಮ್ಮ ನೋವಿಂದ ಹೊರಗಡೆ ಬನ್ನಿ. ಹೌದು ಸ್ನೇಹಿತರೆ, ಯಾರಿಗೆ ನೋವಿಲ್ಲ, ಯಾರಿಗೆ ಅವಮಾನ ಇಲ್ಲ, ಯಾರಿಗೆ ಸಂಕಷ್ಟ ಇಲ್ಲ, ಯಾರಿಗೆ ದುಃಖ ಇಲ್ಲ? ಪ್ರತಿಯೊಬ್ಬರೂ ನೋವಿನಲ್ಲಿ ಇದ್ದಾಗಲೇ ಎದ್ದೇಳಬೇಕು. ಆ ಕಷ್ಟನ ಎದುರಿಸಿನೇ ಬದುಕಬೇಕು. ಅದೊಂದು ಕಹಿಘಟನೆ ಅಂತ ಮರೆತು ಬದುಕಬೇಕು ಸ್ನೇಹಿತರೆ. ಯಾವುದೇ ವ್ಯಕ್ತಿ ಈ ಕಷ್ಟಗಳಿಂದ ಹೊರಬಂದು ಎದ್ದೇಳಲಿಲ್ಲ ಅಂದರೆ ಅವನು ಯಾವತ್ತಿಗೂ ಮೇಲೆ ಏಳೋದೇ ಇಲ್ಲ. ಬಿದ್ದಲ್ಲೇ ಬೀಳಬೇಕಾಗುತ್ತದೆ, ಬಿದ್ದಲ್ಲೇ ಸಾಯಬೇಕಾಗುತ್ತದೆ. ಸ್ನೇಹಿತರೆ, ಕಹಿ ಘಟನೆಗಳ ಬಗ್ಗೆ ಚಿಂತಿಸುತ್ತಾ ಕುಳಿತುಕೊಳ್ಳೋದು ವ್ಯರ್ಥ. ನಿನ್ನೆ ಬಗ್ಗೆ ಪಶ್ಚಾತ್ತಾಪ ಪಡೋ ಬದಲು ನಾಳೆ ಬಗ್ಗೆ ಯೋಚಿಸಿ ಮುನ್ನಡೆಯಬೇಕು. ಯಾಕೆಂದರೆ ನಾವು ನಿಂತಲ್ಲೇ ನಿಂತಿರೋಕ್ಕೆ ಬೇರು ಬಿಟ್ಟಿರೋ ಅಂಥ ಮರ ಅಲ್ಲ. ಆಡಿಕೊಂಡು ನಗ್ತಾ ಇದ್ದಾರಾ, ನಗಲಿ ಬಿಡಿ. ಅವರು ಯಾಕೆ ನಗ್ತಿದ್ದಾರೆ ಅಂತ ಮೊದಲು ಮನವರಿಕೆ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಆಗಲ್ಲ, ನೀವು ಯಾವ ಕೆಲಸಕ್ಕೂ ಬಾರದ ವ್ಯಕ್ತಿ ಅಂತ, ನೀವು ಒಬ್ಬ ಅಯೋಗ್ಯ ಅಂತ ಅವರು ನಿಮ್ಮನ್ನು ಆಡ್ಕೊಂಡು ನಗ್ತಿರ್ತಾರೆ. ಆಡ್ಕೊಂಡು ನಗುವವರೇ ನಮ್ಮ ಜೀವನದ ಗುರುಗಳು, ಅವರೇ ನಮ್ಮ ಮಾರ್ಗದರ್ಶಕರು. ಅವರು ಏನು ತಿಳ್ಕೊಂಡಿದ್ದಾರೋ ಅದನ್ನು ಮೊದಲು ನೀನು ಸುಳ್ಳು ಮಾಡಿ ತೋರಿಸ್ಬೇಕು. ನೀವು ಸುಳ್ಳು ಮಾಡಿ ತೋರಿಸಿದರೆ ಅವರಿಗೆ ನೀವು ಕೊಡೋ ಉತ್ತರ ಅದೇನೇ. ಯಾವುದೇ ಕಾರಣಕ್ಕೂ ಅಂತಹ ಜನರ ವಿರುದ್ಧ ಸೇಡು ತೀರಿಸ್ಕೊಳ್ಳೋ ಅಗತ್ಯ ನಿಮಗಿಲ್ಲ. ನಿಮ್ಮ ವ್ಯಕ್ತಿತ್ವ ಏನು ಅಂತ ಅವರು ನಿಮಗೆ
ತೋರಿಸಿಕೊಟ್ಟಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೀವು ಸುಳ್ಳು ಮಾಡಿ ತೋರಿಸುವಂತಹ ಕೆಲಸ ನೀವು ಮಾಡಲೇಬೇಕು. ಅದನ್ನು ಬಿಟ್ಟು ಅವರ ವಿರುದ್ಧ ನಾನು ಸೇಡು ತೀರಿಸ್ಕೊಳ್ತೀನಿ ಅಂತ ನೀವು ಅವರ ಮೇಲೇ ಮುಗಿ ಬೀಳ್ಬೇಡಿ. ಅವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ನೀವು ಮೊದಲು ಉಲ್ಟಾ ಮಾಡಿ ತೋರಿಸಿ. ಅಷ್ಟೇ ನೀವು ಮಾಡಬೇಕಾಗಿರೋದು ಕೂಡ ಅದೇನೆ. ಯಾವುದೇ ವ್ಯಕ್ತಿಯ ಬಗ್ಗೆ ಸ್ವಲ್ಪವೂ ಮಾಹಿತಿ ಇಲ್ಲದೆ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ತಪ್ಪು, ತುಂಬಾನೇ ತಪ್ಪು. ಆದರೆ ಈ ಸಮಾಜನೇ ಹಾಗೆ. ಒಬ್ಬರ ಬಗ್ಗೆ ಆಡಿಕೊಳ್ಳೋದು ಅಂದರೆ ಅವರಿಗೆ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಖುಷಿ, ಎಲ್ಲಿಲ್ಲದ ಆನಂದ. ಅವ್ರ ಬಗ್ಗೆ ನೀವು ಏನೇ ಅಂದ್ಕೊಳ್ಳಿ ಬಿಡ್ಲಿ, ಆದರೆ ನಿಮ್ಮ ಬಗ್ಗೆ ಮಾತ್ರ ಅವರು ಅಂದುಕೊಳ್ಳೋದನ್ನ ಬಿಡೋದಿಲ್ಲ. ನೀವು ಯಾವುದೇ ಕೆಲಸಕ್ಕೆ ಬಾರದ ವ್ಯಕ್ತಿ, ನೀವು ಯಾವುದೇ ಕೆಲಸಕ್ಕೆ ಯೋಗ್ಯವಲ್ಲದ ವ್ಯಕ್ತಿ ಎಂದು ಅವರು ತಿಳ್ಕೊಂಡಿರ್ತಾರೆ. ಅದನ್ನು ನೀವು ಮೊದಲು ಸುಳ್ಳು ಮಾಡಿ ತೋರಿಸಿ. ಜಗತ್ತಿನಲ್ಲಿ ಎಷ್ಟೇ ವ್ಯಕ್ತಿಗಳು, ಎಷ್ಟೇ ಶ್ರೀಮಂತರು, ಎಷ್ಟೋ ಜನ ತಮ್ಮ ನೋವುಗಳ ವಿರುದ್ಧವೇ ಹೋರಾಡಿ ಗೆದ್ದವರೂ ಇದ್ದಾರೆ. ಅವರಿಗೆಲ್ಲ ಆದ ಅವಮಾನದಿಂದಲೇ ಅವರು ಈ ಜಗತ್ತನ್ನೇ ಗೆದ್ದು ತೋರಿಸಿದವರು. ಆಗಿದ್ದ ಮೇಲೆ ಆ ಅವಮಾನಗಳು ನಮಗೆ ಆಗುವುದರಲ್ಲಿ ಸಂದೇಹವೇನಿದೆ? ಎಲ್ಲರೂ ಅವಮಾನ ಪಡುವವರೇ. ಪ್ರಾಮಾಣಿಕರು ಆ ಅವಮಾನನ ಅನುಭವಿಸಿಯೇ ಗೆಲ್ಲಬಲ್ಲರು. ನೀವು ಬಂದ ಕೆಲಸ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳದೆ ನೀವು ಅಂದುಕೊಂಡ ಕೆಲಸವನ್ನು ಸಾಧಿಸಿ ತೋರಿಸಿ. ಆಗ ಮಾತ್ರ ನೀವು ಅವರಿಗೆ ಸರಿಯಾದ ಉತ್ತರ ಕೊಟ್ಟಂತೆ ಆಗುತ್ತದೆ. ಖಂಡಿತ ಪ್ರೀತಿಯ ಸ್ನೇಹಿತರೆ, ನೀವು ಮಾಡಬೇಕಾಗಿರುವಂಥ ಎರಡನೇ ಕೆಲಸ, ಅತಿ ಮುಖ್ಯವಾದ ಕೆಲಸ ಏನು ಅಂದರೆ, ನಿಮ್ಮನ್ನು ಯಾರು ಆಡ್ಕೊಂಡು ನಗ್ತಾ ಇರ್ತಾರೆ ಅಂಥವ್ರ ಹೆಸರನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಹೌದು ಸ್ನೇಹಿತರೆ, ನಿಮ್ಮನ್ನು ಯಾರು ಆಡ್ಕೊಂಡು ನಗ್ತಾ ಇರ್ತಾರೆ ಅಂಥವ್ರ ಹೆಸರನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅಥವಾ ಯಾವುದಾದ್ರು ಒಂದು ಬುಕ್ಕಲ್ಲಿ, ಡೈರಿನಲ್ಲಿ ಬರೆದಿಡಿ. ಅವರ ಹೆಸರನ್ನು ನೋಡಿದರೆ ಅಥವಾ ಅವರ ಮುಖವನ್ನು ನೆನಪು ಮಾಡಿಕೊಂಡ್ರೆ ನಿಮಗೆ ಬದುಕುವ ಛಲ ಹುಟ್ಟಬೇಕು. ಬದುಕಿನಲ್ಲಿ ಏನಾದರೂ ಸಾಧಿಸಿ ತೋರಿಸ್ತೀನಿ ಅನ್ನೋ ಹುಮ್ಮಸ್ಸು ಬೆಳಿಬೇಕು. ಅದು ಬೆಳೆದೇ ಬೆಳೆಯುತ್ತೆ. ಯಾಕೆಂದರೆ ನಿಮ್ಮನ್ನು ಕಂಡ್ರೆ ಯಾರಿಗೆ ಆಗೋದಿಲ್ವೋ ಅವರ ಹೆಸರನ್ನು ಅಥವಾ ಅವರ ಮುಖವನ್ನು ನೀವು ನೆನಪು ಮಾಡಿಕೊಂಡಾಗ ಅದು ನಿಮ್ಮನ್ನು ಸದಾ ಚುಚ್ಚುತ್ತೆ. ಸದಾ ಅವರ ಮಾತುಗಳು ನಿಮ್ಮ ಮನಸ್ಸನ್ನು ಚುಚ್ಚುತ್ತಾನೆ ಇರುತ್ತೆ. ಇವರು ನನ್ನನ್ನು ಆಡ್ಕೊಂಡು ನಗ್ತಾ ಇರ್ತಾರೆ, ನಾನು ಅವ್ರ ಮುಂದೆನೇ ಬೆಳಿಬೇಕು, ಅವ್ರ ವಿರುದ್ಧ ನಾನು ಗೆದ್ದು ತೋರಿಸ್ಬೇಕು, ನಾನು ಏನು ಅನ್ನೋದನ್ನು ನಾನು ಪ್ರೂವ್ ಮಾಡಲೇಬೇಕು ಅಂತ ಅವರ ಕಣ್ಣೆದುರಿಗೇನೆ ನೀವು ಶ್ರೇಷ್ಠ ಸಾಧಕ ಅನ್ನೋದನ್ನು ನಾನು ಮನವರಿಕೆ ಮಾಡಿ ತೋರಿಸ್ಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಅಂದುಕೊಳ್ಳಬೇಕು. ನೀವು ಯಾವತ್ತು ನಿಮ್ಮ ಡೈರಿನಲ್ಲಿ ಅಥವಾ ಅವರ ಮುಖವನ್ನು ನೆನಪು ಮಾಡ್ಕೋತಿರೋ, ಅವರ ಹೆಸರನ್ನು ನೀವು ನೆನಪು ಮಾಡ್ಕೋತಿರೋ, ಆಗ ಪ್ರತಿದಿನ ನಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನೆಗಳನ್ನು ಬರಿತಾ ಹೋಗಬೇಕು. ಜೊತೆಗೆ ನಮ್ಮ ಜೀವನದಲ್ಲಿ ಸೋಲಿಗೆ ಕಾರಣ ಆದವರು, ನಮ್ಮ ನೋವಿಗೆ ಕಾರಣ ಆದವರು, ನಮ್ಮ ಅವಮಾನಗಳಿಗೆ ಕಾರಣ ಆದವರು ಅಷ್ಟೇ ಅಲ್ಲ, ನಮ್ಮ ಆಡ್ಕೊಂಡು ನಗ್ತಾರಲ್ಲ ಅಂತಹವರ ಹೆಸರನ್ನ ನಾವು ನಮ್ಮ ಡೈರಿನಲ್ಲಿ ಬರೆದಿಡಬೇಕು. ಯಾಕೆಂದರೆ ಯಾವತ್ತೂ ಆ ಹೆಸರುಗಳನ್ನು ನಾವು ನೋಡ್ತಿರ್ತೇವೆಯೋ ಆಗ ನಮ್ಮಲ್ಲಿ ಬದುಕೋ ಛಲ ಹುಟ್ಟುತ್ತೆ, ನಮ್ಮಲ್ಲಿ ಗೆಲುವಿನ ಹಠ ಹುಟ್ಟುತ್ತೆ, ಹಠ ದುಪ್ಪಟ್ಟು ಹೆಚ್ಚಾಗುತ್ತೆ. ಅವರ ಹೆಸರನ್ನು ಕಂಡ್ರೆ ಇವರ ಮುಂದೆ ನಾವು ಗೆಲ್ಲಬೇಕು, ಇವರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ಇವರು ತಾನೇ ನಮ್ಮನ್ನು ಅವಮಾನ ಮಾಡ್ತಾ ಇದ್ದಿದ್ದು, ಇವರಿಗೆ ನಮ್ಮ ಸರಿಯಾದ ಬೆಲೆ, ನಮ್ಮ ಸರಿಯಾದ ಗೌರವ ಏನು ಅನ್ನೋದನ್ನು ತೋರಿಸಬೇಕು ಅನ್ನೋ ಹಠ ನಿಮ್ಮಲ್ಲಿ ಪ್ರತಿದಿನ ಹೆಚ್ಚೆತ್ತುಕೊಳ್ಳುತ್ತೆ. ಆದ್ದರಿಂದ ಈ ಎರಡು ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ತೋರಿಸಬೇಕು. ಒಂದು ವೇಳೆ ಈ ಎರಡು ಕೆಲಸಗಳನ್ನು ಸರಿಯಾಗಿ ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಗೆಲ್ಲುವ ಛಲ ಹುಟ್ಟುವುದಲ್ಲದೆ ನಿಮ್ಮನ್ನು ನೋಡಿ ನಗ್ತಾ ಇದ್ದವ್ರಿಗೆ ನಿಮ್ಮ ಬೆಲೆ ಸರಿಯಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಮೋಟಿವೇಶ್ನಲ್ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.